ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಮೇ ತಿಂಗಳ 25ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷದ ದ್ವಿತೀಯ ಅಂದರೆ 2ನೇ ದಿವಸದ ತಿಥಿ ಇದೆ. ಇದು ಈ ದಿನ ಸಂಜೆ 6:22 ಇರಲಿದೆ. ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 10:23 ಇರಲಿದೆ. ನಂತರ ಮೂಲಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 7:17 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಿಯೋಗ, ದಿಕ್ಷೂಲೆ ಪೂರ್ವ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:08 ಬೆಳಿಗ್ಗೆ 10:44 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 5:57 ಬೆಳಿಗ್ಗೆ 7:32 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:56 ಮಧ್ಯಾಹ್ನ 3:32 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:37 ಬೆಳಿಗ್ಗೆ 8:28 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:45 ಅಭಿಜಿನ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಗಿನ ಜಾವ 4:16 ಬೆಳಿಗ್ಗೆ 5:52 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:40. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರವಾಗಿರುವಂತಹ ಕೆಲಸಗಳನ್ನು ಮಾಡಲಿಕ್ಕೆ ತುಂಬ ಅನುಕೂಲವನ್ನು ಕಲ್ಪಿಸುವಂಥವನು. ಆದ್ದರಿಂದಲೇ ಈ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಶನಿ ನಾವು ಮಾಡುವಂತಹ ಕೆಲಸ ಕಾರ್ಯಗಳು, ನಮ್ಮ ಕರ್ಮ, ನಮ್ಮ ಉದ್ಯೋಗ, ನಮ್ಮ ಶ್ರಮ ಇದಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಸ್ವಲ್ಪ ಕೆಲಸಗಳು ನಿಧಾನ ಆದರೂ ಕೂಡ ಸ್ಥಿರವಾಗಿರುವಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ನಮಗೆ ಒಂದು ಶಾಂತಿ ಇದ್ದರೆ, ಸಹನೆ ಇದ್ದರೆ ಕೆಲಸಗಳು ಅದ್ಭುತ ಯಶಸ್ಸಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ಇಲ್ಲಿ ನಾವು ಅರ್ಥೈಸ್ಕೊಳ್ಬಹುದು. ಹಾಗೆ ಈ ದಿನ ಇರುವಂಥ ಗುರು ಹೋರದ ಸಮಯ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಸಮಯ ಇದು ಈ ದಿನ ಬೆಳಿಗ್ಗೆ 6:56 ಬೆಳಿಗ್ಗೆ 8 ಗಂಟೆಯವರೆಗೆ. ಇನ್ನು ಮಧ್ಯಾಹ್ನ 2:24
ಅಪರಾಹ್ನ 3 ಗಂಟೆ 28 ನಿಮಿಷದವರೆಗೆ, ಇನ್ನು ರಾತ್ರಿ 9 ಗಂಟೆ 28 ನಿಮಿಷದಿಂದ ರಾತ್ರಿ 10 ಗಂಟೆ 24 ನಿಮಿಷದವರೆಗೆ ಗುರುಹೊರ ಇರುವಂಥ ಸಮಯ. ಇದನ್ನು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಈ ಶನಿ ಹೊರ ಏನಿದೆ ಅದು ಸ್ವಲ್ಪ ನಿಧಾನವಾಗಿ ಫಲಿತಾಂಶವನ್ನು ಕೊಡುವಂಥದ್ದು. ಏಕೆಂದರೆ ಕೆಲಸ ಕಾರ್ಯಗಳೇ ತುಂಬ ನಿಧಾನ ಆಗುತ್ತೆ, ಮಂದಗತಿಯಲ್ಲಿ ಚಲನೆಯಲ್ಲಿ ಇರುವಂಥದ್ದು. ಹಾಗಾಗಿ ನೀವು ತ್ವರಿತವಾಗಿ ಫಲಿತಾಂಶ ಬೇಕು ಅಂತ ಹೇಳಿ ಮಾಡುವಂಥ ಕೆಲಸಗಳನ್ನು ಈ ದಿನ ಆದಷ್ಟು ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 53 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 56 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 24 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 32 ನಿಮಿಷದಿಂದ ರಾತ್ರಿ 9 ಗಂಟೆ 28 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಕುಜ ಹೊರ ಏನಿದೆ ಇದು ಕೂಡ ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಹಾಗಾಗಿನೇ ಈ ಮಿಲಿಟರಿಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ, ಅಗ್ನಿಶಾಮಕ ದಳ ಇತ್ಯಾದಿ ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದೆ. ಇಂಥವರಿಗೆ ಈ ದಿನ ಅತ್ಯುತ್ತಮವಾದಂಥ ಸಮಯ. ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ನಿಮ್ಮ ಪರವಾಗಿ ತೀರ್ಪು ಬರುವಂಥದ್ದು. ಹಾಗಾಗಿ ಈ ದಿನ ಕುಜ ಹೊರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆಯಿಂದ ಬೆಳಿಗ್ಗೆ 9 ಗಂಟೆ 4 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 32 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 24 ನಿಮಿಷದಿಂದ ರಾತ್ರಿ 11 ಗಂಟೆ 20 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಫೇವರಬಲ್ ಆಗಿರೋ ಫಲಿತಾಂಶಗಳು ಸಿಕ್ಕತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಈ ರಾಜಕಾರಣಿಗಳು ಈ ರವಿ ಹೋರಾದಲ್ಲಿ ಯಾವುದೇ ಕೆಲಸಗಳಿಗೆ ಕೈ ಹಾಕಬೇಡಿ, ಯಾವುದೇ ರೀತಿಯ ಪ್ರಯಾಣಗಳನ್ನು ಕೂಡ ಮಾಡಬೇಡಿ, ಅಷ್ಟೊಂದು ಅನುಕೂಲ ಇಲ್ಲ. ಇನ್ನು ನೀವು ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಯಾರೋ ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಇಲಾಖೆಗಳಲ್ಲಿ ಕೆಲಸ ಕಾರ್ಯಗಳಿಗೆ ಒಂದು ಫಾಲೋ ಅಪ್ ಮಾಡಬೇಕು, ಇತ್ಯಾದಿ ವಿಚಾರಗಳನ್ನು ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 4 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 8 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 32 ನಿಮಿಷದಿಂದ ಸಂಜೆ 5 ಗಂಟೆ 36 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 20 ನಿಮಿಷದಿಂದ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಪ್ರತಿ ದಿನದಲ್ಲಿ ಇರುವಂಥ ಪಂಚಾಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳನ್ನು ತಿಳ್ಕೊಂಡು ನೀವು ಮುಂದುವರಿಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಈ ಪಂಚಾಂಗದ ವಿವರಗಳನ್ನು ತಮಗಾಗಿ ಬಿತ್ತರಿಸ್ತಾ ಇದೆ. ಇದನ್ನು ನೀವು ಅನುಸರಣೆ ಮಾಡಿ, ಇದನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ಒಳ್ಳೆಯ ಫಲ ಕೂಡ ನಿಮಗೆ ಲಭ್ಯವಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ನಾರದರ ಜಯಂತಿ ಇರುವಂಥ ದಿನ. ಹಾಗಾಗಿನೇ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವರು ನಾರದರನ್ನು ಸ್ಮರಣೆ ಮಾಡಿಕೊಂಡ್ರೆ ಹೆಚ್ಚಿನ ಫಲಗಳು ಸಿಕ್ಕತ್ತೆ, ಹಾಗೆ ನಿಮ್ಮ ಉದ್ದೇಶಿತ ಗುರಿ ಕೂಡ ಈಡೇರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ನಾರದರ ಬಗ್ಗೆ ತಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ, ತ್ರಿಲೋಕ ಸಂಚಾರಿಗಳು. ಹಾಗಾಗಿನೇ ಎಲ್ಲವನ್ನ ಬಲ್ಲಂಥ ನಾರದರನ್ನು ಈ ದಿನ ನಾವು ಸ್ತುತಿಸೋದ್ರಿಂದ ನಮ್ಮ ಜ್ಞಾನ ವೃದ್ಧಿಯಾಗತ್ತೆ, ಆಧ್ಯಾತ್ಮಿಕ ಸಾಧನೆಗೆ ಅಣಿಯಾದಂತಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ನಾಳೆಯ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇರುವಂಥ ದಿನ. ಏಕೆಂದರೆ ನಾಳೆ ಭಾನುವಾರ ಮೂಲ ನಕ್ಷತ್ರ ಕೂಡಿ ಬರುವಂಥದ್ದು. ಹಾಗಾಗಿ ನಾಳೆ ಬೆಳಿಗ್ಗೆ 5 ಗಂಟೆ 56 ನಿಮಿಷದಿಂದ ನಾಳೆ ಬೆಳಿಗ್ಗೆ 10 ಗಂಟೆ 36 ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿ ಯೋಗ ಇರುವಂಥ ದಿನ. ಇದನ್ನು ನೀವು ಅನುಸರಣೆ ಮಾಡಬಹುದು. ನಾಳೆ ತೃತೀಯದ ದಿನ ಇದ್ರೂ ಅದು ಸಾಯಂಕಾಲ 5 ಗಂಟೆ 38 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ನಂತರ ಚತುರ್ಥಿಯ ತಿಥಿ ಆರಂಭ ಆಗುತ್ತೆ. ಹಾಗಾಗಿ ನಾಳೆಯ ದಿನವೇ ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆ ಮಾಡುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಆರಂಭ ಮಾಡುವಾಗ ನಾವು ಒಳ್ಳೆಯ ಮುಹೂರ್ತವನ್ನು ನೋಡ್ತೇವೆ. ಸರಿಯಾದ ಹೊರ ಯಾವುದು ಅನ್ನುವಂಥದ್ದನ್ನು ನೋಡಿ ಮುಂದುವರಿಯುವಂಥವರು ಇದ್ದಾರೆ. ಹಾಗೆ ನಮ್ಮ ಹಿರಿಯರು ಪ್ರತಿದಿನದ ದೈನಂದಿನ ಚಟುವಟಿಕೆಗಳಿಗಾಗ್ಲಿ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗಾಗ್ಲಿ ತಾರಾಬಲವನ್ನು ನೋಡ್ತಾ ಇದ್ರು. ಇಲ್ಲಿ ತಾರಾಬಲ ನಮ್ಮ ಕೆಲಸಗಳನ್ನು ಸಫಲಗೊಳಿಸುತ್ತೆ ಅನ್ನುವಂಥ ಒಂದು ವಿಚಾರ ಇತ್ತು. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಬಿಟ್ಟು ಅವರು ಬೇರೆ ಯಾವುದನ್ನು ಕೂಡ ಆಶ್ರಯ ಮಾಡಿರಲಿಲ್ಲ. ಹಾಗಾಗಿನೇ ಈ ಶಾಸ್ತ್ರವನ್ನೇ ನಂಬಿಕೊಂಡು ಕೆಲವು ಚಟುವಟಿಕೆಗಳನ್ನು ಮಾಡ್ತಾ ಇದ್ರು.
ಅದಕ್ಕಾಗಿಯೇ ಅವರ ಕೆಲಸ ಕಾರ್ಯಗಳು ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ಕೊಡ್ತಾ ಇತ್ತು. ಅವ್ರಿಗೂ ಕೂಡ ಒಂದು ನೆಮ್ಮದಿ ಅನ್ನುವಂಥದ್ದು ಇತ್ತು. ಹಾಗೆ ನಾವು ಯಾಕಾಗಿ ಪ್ರತಿನಿತ್ಯದ ಈ ತಾರಾ ಬಲವನ್ನು ನೋಡಬೇಕು? ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಯಶಸ್ವಿ ಆಗಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾವು ಗ್ರಹಗತಿಗಳನ್ನು ನೋಡ್ತೀವಿ, ಗ್ರಹಗಳ ಸ್ಥಾನವನ್ನು ನೋಡ್ತೇವೆ. ಹಾಗೆ ಈ ಚಂದ್ರನ ದೈನಂದಿನ ಚಲನೆಯ ಆಧಾರದ ಮೇಲೂ ಕೂಡ ನಾವು ಕೆಲವೊಂದು ಫಲಾಫಲಗಳನ್ನು ಹೇಳುವಂಥದ್ದಿದೆ. ಆದರೆ ಈ ತಾರಾಬಲ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಕೆಲವು ವಿಚಾರಗಳಲ್ಲಿ ಪರಿಗಣಿಸಬೇಕಾಗುತ್ತೆ. ನಮ್ಮ ನಕ್ಷತ್ರಕ್ಕೂ ಆ ದಿನದ ನಕ್ಷತ್ರಕ್ಕೂ ಯಾವ ವಿಚಾರದಲ್ಲಿ ಸಂಬಂಧ ಇರುತ್ತೆ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಬೇಕು. ಇಲ್ಲಿ ನಕ್ಷತ್ರ ಕಿರಣಗಳಲ್ಲಿ ಸಕಾರಾತ್ಮಕವಾದಂಥ ಹಾಗೆ ನಕಾರಾತ್ಮಕ ಅನ್ನುವಂಥ ಎರಡು ವಿಧಾನಗಳಿದೆ. ಇಲ್ಲಿ ಯಾವುದೇ ನಕ್ಷತ್ರದವರಿಗೆ ಸಕಾರಾತ್ಮಕ ಕಿರಣಗಳು ಅನುಕೂಲವನ್ನು ತಂದುಕೊಟ್ರೆ, ಈ ನಕಾರಾತ್ಮಕ ಕಿರಣಗಳು ಪ್ರತಿಕೂಲವಾದಂತಹ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗಾಗಿ ಈ ಕಿರಣಗಳೇ ಮನಸ್ಸು, ಆರೋಗ್ಯ, ಹಣ, ಕಷ್ಟ ನಷ್ಟ, ನಮ್ಮ ವೈರತ್ವ, ಸಾಧನೆ, ವ್ಯಾಪಾರ, ವ್ಯವಹಾರ, ಮೈತ್ರಿ ಇತ್ಯಾದಿಗಳ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಅತಿ ಮುಖ್ಯವಾಗಿ ಕೆಲವು ಅಂಶಗಳು ನಾವು ಜಾತಕಾದಿ ಸಂಸ್ಕಾರಗಳಲ್ಲಿ ಇದನ್ನು ಅಳವಡಿಸಿಕೊಳ್ಳುವಂಥದ್ದು ಇದೆ. ಅಂದರೆ ಉಪನಯನ ಸಂದರ್ಭದಲ್ಲಿ, ವಿವಾಹದಲ್ಲಿ, ಶಾಂತಿಪೂರ್ವಕವಾದಂತಹ ಕೆಲವು ಚಟುವಟಿಕೆಗಳಲ್ಲಿ, ಹಾಗೆ ಒಡವೆ, ವಸ್ತ್ರ, ವಾಹನ ಇತ್ಯಾದಿಗಳ ಖರೀದಿಗಾಗಲಿ ವಧುವರರಿಗೆ ತಾರಾಬಲವನ್ನು ನೋಡಿಕೊಂಡು ಮುಹೂರ್ತವನ್ನು ನಿರ್ಣಯಿಸಬೇಕಾಗತ್ತೆ. ಹಾಗಾಗಿ ಈ ಮೇಲೆ ಹೇಳಿದಂತಹ ಕಾರಣಗಳಿಗೆ ನಾವು ತಾರಾಬಲವನ್ನು ನೋಡಬೇಕು. ಇಲ್ಲಿ ಜನ್ಮ ನಕ್ಷತ್ರ ತಮಗೆ ಗೊತ್ತಿದೆ. ಜಾತಕದಲ್ಲಿ ಚಂದ್ರ ಇರುವಂತಹ ನಕ್ಷತ್ರವನ್ನ ಜನ್ಮ ನಕ್ಷತ್ರ ಅಂತ ಹೇಳಿ ಕರೀತಾರೆ. 10ನೇ ನಕ್ಷತ್ರಕ್ಕೆ ಅನುಜನ್ಮ ನಕ್ಷತ್ರ ಅಂತ ಹೇಳಿ ಕರೆಯುವಂಥದ್ದು. ಇನ್ನು 19ನೇ ನಕ್ಷತ್ರವನ್ನ ತ್ರಿಜನ್ಮ ಅಂತ ಹೇಳಿ ಕರೀತಾರೆ. ಇಲ್ಲಿ ನಿಮ್ಮ ಜನ್ಮ ನಕ್ಷತ್ರ ಇರುವಂತಹ ದಿನ ಅನುಕೂಲವಾಗ್ಲಿ ಅನಾನುಕೂಲವಾಗ್ಲಿ ಇರೋದಿಲ್ಲ. ಅಂದ್ರೆ ಸಾಮಾನ್ಯ ಫಲಗಳು ಇದ್ದೇ ಇರುತ್ತೆ. ಹಾಗೆ ಈ ಜನ್ಮ ನಕ್ಷತ್ರದಲ್ಲಿ ನವಾನ್ನ ಭೋಜನವನ್ನಾಗ್ಲಿ, ನೂತನ ವಸ್ತ್ರಾಭರಣಗಳನ್ನಾಗ್ಲಿ ಅಥವಾ ಪುಣ್ಯ ಕರ್ಮಗಳ ಹೊರತು ಇತರೆ ಕರ್ಮಗಳು ನಿಷಿದ್ಧವಾಗಿರುವಂಥದ್ದು. ಇನ್ನು ಸಂಪತ್ತಾರೆ, ನಿಮ್ಮ ನಕ್ಷತ್ರದ ಮುಂದಿನ ನಕ್ಷತ್ರವೇ ಸಂಪತ್ತಾರೆ. ಇದು ಹಣ, ಆಭರಣ ಇತ್ಯಾದಿ ವ್ಯವಹಾರಗಳಿಗೆ ತುಂಬಾ ಅನುಕೂಲವನ್ನು ತರುತ್ತೆ. ಇನ್ನು ಧನಲಕ್ಷ್ಮಿ ಪೂಜೆಗೆ ಶ್ರೇಷ್ಠವಾದಂತಹ ದಿನ. ಹಾಗೆ ಬರಬೇಕಾಗಿರುವಂತಹ ಹಣ ಬರುವಂಥದ್ದು, ಇನ್ನು ಗೌರವ, ಕೀರ್ತಿ, ಉಡುಗೊರೆ ಇತ್ಯಾದಿಗಳು ಪ್ರಾಪ್ತಿಯಾಗುವಂತಹ ದಿನ. ಇನ್ನು ಯಾವುದೇ ರೀತಿಯ ಒಡವೆಗಳನ್ನಾಗಲಿ, ವಸ್ತ್ರಗಳನ್ನಾಗಲಿ, ವಾಹನಾದಿಗಳನ್ನು ಖರೀದಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಫಲದಾಯಕವಾಗುವಂತಹ ದಿನ ಈ ಸಂಪತ್ತಾರೆಯ ದಿನ. ಇನ್ನು ವಿಪತ್ತಾರೆ, ನಿಮ್ಮ ನಕ್ಷತ್ರದಿಂದ 3ನೇ ನಕ್ಷತ್ರವೇ ವಿಪತ್ತಾರೆ. ಇಲ್ಲಿ ಈ ವಿಪತ್ತಾರೆ ಇರುವಂತಹ ದಿನ ಒಳ್ಳೆಯ ಕೆಲಸ ಪ್ರಾರಂಭ ಆದರೆ ಆ ಕೆಲಸ ನಷ್ಟದಲ್ಲಿ ಮುಕ್ತಾಯವಾಗುತ್ತೆ. ಏನೋ ಒಂದು ಕಲಹಗಳು ಉಂಟಾಗುವಂಥದ್ದು, ತೊಂದರೆಗಳು ಉಂಟಾಗುವಂಥದ್ದು ಇದೆ. ಆದ್ರಿಂದಲೇ ಯಾವ ಶುಭ ಕಾರ್ಯ ಪ್ರಾರಂಭ ಕೂಡ ಇದು ಸೂಕ್ತ ಅಲ್ಲ ಈ ವಿಪತ್ತಾರೆ. ಇನ್ನು ಕ್ಷೇಮತಾರೆ, ಇದು ನಿಮ್ಮ ನಕ್ಷತ್ರದಿಂದ 4ನೇ ತಾರೆಯೇ ಕ್ಷೇಮತಾರೆ. ಯಾರಿಗಾಗ್ಲಿ ಕ್ಷೇಮ ತಾರೆ ಇದ್ದ ದಿನ ಮಾನಸಿಕ ಶಾಂತಿ, ಆರೋಗ್ಯ, ಆಪ್ತರ ಭೇಟಿ ಮೊದಲಾದ ಅನುಕೂಲತೆಗಳು ಇರುತ್ತೆ. ಹಾಗೆ ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದು, ಯಾವುದೇ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು, ಶಸ್ತ್ರಚಿಕಿತ್ಸೆ ಆಗಲಿ, ಹೊಸ ಕಾರ್ಯ ಆರಂಭ ಮಾಡುವಂಥದ್ದು, ಆರೋಗ್ಯ ತಪಾಸಣೆ, ಇನ್ನು ಪ್ರಯಾಣ, ತಂಟೆ ತಕರಾರುಗಳನ್ನು ಬಗೆಹರಿಸಿಕೊಳ್ಳುವಂಥದ್ದು, ನ್ಯಾಯಾಲಯದ ವ್ಯವಹಾರಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ಒಂದು ತಾರೆ ಅಂತ ಹೇಳಿದ್ರೆ ಕ್ಷೇಮತಾರೆ. ಇನ್ನು ಪ್ರತ್ಯರ ತಾರೆ, ಇದು ಪ್ರತ್ಯಕ್ತಾರೆ ಅಂತ ಕೂಡ ಹೇಳ್ತಾರೆ. ಇಲ್ಲಿ ನಿಮ್ಮ ನಕ್ಷತ್ರದಿಂದ 5ನೇ ನಕ್ಷತ್ರವೇ ಪ್ರತ್ಯಕ್ತಾರೆ. ಇದು ಯಾವ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರಲ್ಲ. ನಿರೀಕ್ಷೆಗೆ ವಿರುದ್ಧವಾದ ಫಲಗಳು ಉಂಟಾಗುವಂತಹ ಸಂದರ್ಭ ಇರುತ್ತೆ. ಇನ್ನು ಸಾಧಕ ತಾರೆ, ನಿಮ್ಮ ನಕ್ಷತ್ರದಿಂದ 6ನೇ ನಕ್ಷತ್ರವೇ ಸಾಧಕ ತಾರೆ. ಈ ಸಾಧನ ತಾರೆ ಇರುವಂತಹ ದಿನ ವಿದ್ಯಾಭ್ಯಾಸ, ಮಂತ್ರಸಿದ್ಧಿ, ಸಂಶೋಧನೆ, ಹೂಡಿಕೆ, ನೂತನ ಕಾರ್ಯ ಆರಂಭ ಆಗುವಂಥದ್ದು, ಇನ್ನು ಯಾವುದೇ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥದ್ದು, ಶುಭ ಕಾರ್ಯಗಳನ್ನು ಮಾಡುವಂಥದ್ದು, ವ್ಯವಹಾರಗಳು, ವಿವಾಹಾದಿ ಕಾರ್ಯಗಳಿಗೆ ಪ್ರಗತಿದಾಯಕವಾಗಿರುವಂತಹ ಒಂದು ಸಂದರ್ಭ ಅಂತ ಹೇಳಿದ್ರೆ ಈ ಸಾಧಕ ತಾರೆ ಇರುವಂತಹ ದಿನ. ಇನ್ನು ವಧಾತಾರೆ, ನಿಮ್ಮ ನಕ್ಷತ್ರದಿಂದ 7ನೇ ನಕ್ಷತ್ರವೇ ವಧಾತಾರೆ. ಇದು ಅತಿ ತೊಂದರೆದಾಯಕವಾಗಿರುವಂಥದ್ದು. ಹಾಗಾಗಿ ಈ ದಿನ ಯಾವುದೇ ವೃದ್ಧಿದಾಯಕವಾದಂತಹ ಕೆಲಸಗಳನ್ನು ಮಾಡದೇ ಇರುವಂಥದ್ದು ಉತ್ತಮ. ಹಣಕಾಸಿನ ವ್ಯವಹಾರಗಳನ್ನು ಕೂಡ ಈ ದಿನ ಮಾಡಬಾರದು. ಇನ್ನು ಮೈತ್ರತಾರೆ,
ನಿಮ್ಮ ನಕ್ಷತ್ರದಿಂದ 8ನೇ ತಾರೆ ಮಿತ್ರ ತಾರೆಯಾಗುತ್ತೆ ಅಥವಾ ಮೈತ್ರ ತಾರೆ ಅಂತ ಹೇಳ್ತಾರೆ. ಈ ನಕ್ಷತ್ರ ಇರುವಂತಹ ದಿನ ಅಧಿಕಾರಿಗಳ ಭೇಟಿಯಾಗಲಿ, ಆಪ್ತರನ್ನು ಸಂಪರ್ಕ ಮಾಡುವಂಥದ್ದು, ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿ ಆಗುವಂಥದ್ದು, ಎಲ್ಲ ಕಾರ್ಯಗಳಿಗೆ ಉತ್ತಮವಾಗಿ ಇರುವಂಥದ್ದು ಈ ಮೈತ್ರ ತಾರೆ. ಇನ್ನು ಪರಮ ಮೈತ್ರ ತಾರೆ, ನಿಮ್ಮ ನಕ್ಷತ್ರದಿಂದ 9ನೇ ತಾರೆ ಪರಮ ಮೈತ್ರ ತಾರೆ ಅಥವಾ ಪರಮ ಮಿತ್ರ ತಾರೆ ಅನ್ನಿಸ್ಕೊಳ್ಳುತ್ತೆ. ಇದು ಕೂಡ ಶುಭ ಕಾರ್ಯಕ್ಕೆ ತುಂಬ ಅನುಕೂಲಕರವಾಗಿರುವಂಥದ್ದು. ಇಲ್ಲಿ ಇಷ್ಟೆಲ್ಲ ಹೇಳಿದಾಗ ತಾರಾ ಬಲವನ್ನು ನೋಡುವಂಥ ಒಂದು ಕ್ರಮ ಹೇಗಿದೆ ಅನ್ನುವಂಥದ್ದನ್ನು ಒಂದು ಉದಾಹರಣೆಯ ಮೂಲಕ ನೋಡೋಣ. ಇಲ್ಲಿ ಅಶ್ವಿನಿ ನಕ್ಷತ್ರ ಏನಾದರೂ ಅದರಲ್ಲೂ ನಿಮ್ಮ ಜನ್ಮ ನಕ್ಷತ್ರ ಆಗಿದ್ದರೆ ಇಲ್ಲಿ ಅಶ್ವಿನಿ ಜನ್ಮ ನಕ್ಷತ್ರ ಆಗುತ್ತೆ, ಭರಣಿ ಸಂಪತ್ತಾರಿಯಾಗುತ್ತೆ, ಕೃತ್ತಿಕಾ ವಿಪತ್ತಾರಿಯಾಗುತ್ತೆ, ರೋಹಿಣಿ ಕ್ಷೇಮತಾರಿಯಾಗುತ್ತೆ, ಮೃಗಶಿರ ಪ್ರತ್ಯರ್ಥಾರೆಯಾಗುತ್ತೆ, ಆರ್ದ್ರ ಸಾಧಕ ತಾರೆಯಾಗುತ್ತೆ, ಪುನರ್ವಸು ವಧಾತಾರೆಯಾಗುತ್ತೆ, ಪುಷ್ಯ ಮೈತ್ರ ತಾರೆಯಾಗುತ್ತೆ, ಆಶ್ಲೇಷ ಪರಮ ಮೈತ್ರ ತಾರೆಯಾಗುತ್ತೆ. ಇನ್ನು ಮಖ ನಕ್ಷತ್ರ ಅನುಜನ್ಮ ನಕ್ಷತ್ರ ಆಗುತ್ತೆ. ಇನ್ನು ಪುಬ್ಬ ಸಂಪತ್ತಾರಿಯಾಗುತ್ತೆ, ಉತ್ತರ ವಿಪತ್ತಾರಿಯಾಗುತ್ತೆ, ಹಸ್ತ ಕ್ಷೇಮತಾರಿಯಾಗುತ್ತೆ, ಚಿತ್ತ ನಕ್ಷತ್ರ ಪ್ರತ್ಯಕ್ತಾರೆಯಾಗುತ್ತೆ, ಇನ್ನು ಸ್ವಾತಿ ಸಾಧಕ ತಾರೆಯಾಗುತ್ತೆ, ವಿಶಾಖ ವಧಾತಾರಿಯಾಗುತ್ತೆ, ಇನ್ನು ಅನುರಾಧ ಮೈತ್ರ ತಾರೆಯಾಗುತ್ತೆ, ಇನ್ನು ಜ್ಯೇಷ್ಠ ನಕ್ಷತ್ರ ಇರುವಂಥದ್ದು ಅದು ಪರಮ ಮೈತ್ರ ತಾರೆ ಅನ್ನಿಸ್ಕೊಳ್ಳುತ್ತೆ. ಇನ್ನು ಮೂಲ ನಕ್ಷತ್ರ ತ್ರಿಜನ್ಮ ನಕ್ಷತ್ರ ಅಶ್ವಿನಿ ನಕ್ಷತ್ರದವರಿಗೆ, ಇನ್ನು ಪೂರ್ವಾಷಾಢ ನಕ್ಷತ್ರ ಸಂಪತ್ತಾರಿಯಾಗುತ್ತೆ, ಉತ್ತರಾಷಾಢ ನಕ್ಷತ್ರ ಇರುವಂತಹ ದಿನ ವಿಪತ್ತಾರಿಯಾಗುತ್ತೆ, ಇನ್ನು ಶ್ರವಣ ನಕ್ಷತ್ರ ಇರುವಂತಹ ದಿನ ಕ್ಷೇಮತಾರಿಯಾಗುತ್ತೆ, ಧನಿಷ್ಠ ನಕ್ಷತ್ರ ಪ್ರತ್ಯಕ್ತಾರಿಯಾಗುತ್ತೆ, ಶತಭಿಷ ನಕ್ಷತ್ರ ಸಾಧಕ ತಾರೆಯಾಗುತ್ತೆ, ಇನ್ನು ಪೂರ್ವಭಾದ್ರ ನಕ್ಷತ್ರ ವಧಾತಾರಿಯಾಗುತ್ತೆ, ಉತ್ತರ ಭಾದ್ರ ನಕ್ಷತ್ರ ಮೈತ್ರ ತಾರೆಯಾಗುತ್ತೆ, ಹಾಗೆ ರೇವತಿ ನಕ್ಷತ್ರ ಪರಮ ಮೈತ್ರ ತಾರೆ ಆಗುವಂಥದ್ದು ಇದೆ. ಹಾಗಾಗಿ ಅಶ್ವಿನಿ ನಕ್ಷತ್ರದವರಿಗೆ ಈ ರೀತಿ 26 ನಕ್ಷತ್ರಗಳು ಯಾವ ಯಾವ ಫಲಗಳನ್ನು ಕೊಡುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡ್ರಿ. ಹಾಗೆ ಪ್ರತಿ ನಕ್ಷತ್ರಕ್ಕೂ ಕೂಡ ಈ ರೀತಿಯ ಅಂಶಗಳನ್ನು ನಾವು ಅನ್ವಯ ಮಾಡಬಹುದು. ಒಟ್ಟಾರೆ ನಮ್ಮ ಕೆಲಸ ಕಾರ್ಯಗಳು ವಿಶೇಷವಾದಂಥ ಫಲವನ್ನು ಕೊಡಬೇಕು ಅಂತ ಹೇಳಿದ್ರೆ ತಾರಾಬಲವನ್ನು ನೋಡಬೇಕು. ಯಾವ ನಕ್ಷತ್ರ ಇರುವಂಥ ದಿನ ನಾವು ಕೆಲಸಗಳನ್ನು ಆರಂಭ ಮಾಡಿದ್ರೆ ಉತ್ತಮ ಫಲಿತಾಂಶಗಳು ಸಿಕ್ಕತ್ತೆ, ಹಣಕಾಸಿನ ಒಂದು ಲಾಭ ಉಂಟಾಗುತ್ತೆ. ಹಾಗೆ ಯಾವುದೇ ತೊಂದರೆಗಳು ಲಿಟಿಗೇಷನ್ಸ್ ಇದ್ದರೆ ಅದು ಹೇಗೆ ಬಗೆಹರಿಯುತ್ತೆ ಅನ್ನುವಂಥ ವಿಚಾರಗಳನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಬೇಕು. ಅದಕ್ಕಾಗಿಯೇ ಪಂಚಾಂಗದಲ್ಲಿ ಪ್ರತಿನಿತ್ಯ ಈ ನಕ್ಷತ್ರಗಳ ವಿವರಗಳನ್ನು ತಿಳಿಸ್ತಾ ಇರ್ತೇವೆ. ಅದರಲ್ಲೂ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿ ನಕ್ಷತ್ರ ಇರುವಂಥ ಅವಧಿಯನ್ನು ನಾವು ದಿನ ತಿಳಿಸ್ತಾ ಇದ್ದೇವೆ. ಅಂದರೆ ಆ ನಕ್ಷತ್ರ ಯಾವ ಅವಧಿಯವರೆಗೆ ಇರುತ್ತೆ, ಇನ್ನು ಮುಂದಿನ ನಕ್ಷತ್ರ ಯಾವುದು ಆರಂಭ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡು ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಅದು ಅದ್ಭುತವಾದಂತಹ ಫಲವನ್ನು ಕೊಡುತ್ತೆ. ಹಾಗಾಗಿ ಕಾರ್ಯಸಿದ್ಧಿಗಾಗಿ ನಾವು ಅನುಸರಣೆ ಮಾಡಬೇಕಾಗಿರುವಂಥ ಮತ್ತೊಂದು ವಿಧಾನ ಅಂತ ಹೇಳಿದ್ರೆ ಅದು ತಾರಾಬಲವನ್ನು ನೋಡಿಕೊಂಡು ಮುಂದುವರಿಯೋದು. ಹಾಗಾಗಿ ಒಳ್ಳೆಯ ಫಲಿತಾಂಶಗಳು ಬೇಕು ಅಂತ ಹೇಳಿದ್ರೆ ಹಿರಿಯರು ಅನುಸರಣೆ ಮಾಡ್ತಾ ಇದ್ದಂಥ ವಿಧಿವಿಧಾನಗಳನ್ನು ತಾವು ಕೂಡ ಪರಿಪಾಲನೆ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಇದರ ಜೊತೆಗೆ ಕೆಲವೊಂದು ಧಾರ್ಮಿಕ ಆಚಾರ ವಿಚಾರಗಳನ್ನು ಅನುಸರಣೆ ಮಾಡೋದ್ರಿಂದ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಜೀವನದಲ್ಲಿ ಯಾವುದೇ ರೀತಿಯ ಸಂಕಷ್ಟಗಳಿದ್ರೂ ಕೂಡ ಅದರಲ್ಲಿ ಒಂದು ನೆಮ್ಮದಿಯನ್ನು ಕಾಣ್ಬೋದು, ಒಂದು ಶಾಂತಿಯ ವಾತಾವರಣವನ್ನು ನಾವು ನಿರ್ಮಾಣ ಮಾಡಿಕೊಳ್ಬಹುದು. ಅದಕ್ಕಾಗಿಯೇ ಪ್ರತಿನಿತ್ಯ ಕೆಲವೊಂದು ವಿಚಾರಗಳನ್ನು ಅನುಸರಣೆ ಮಾಡಬೇಕಾಗುತ್ತೆ. ನೀವು ಮನೆಯಲ್ಲಿ ಹಿರಿಯರಿದ್ದರೆ ಅವರು ಯಾವುದಾದ್ರೂ ಒಂದು ಶ್ಲೋಕವನ್ನಾಗಲಿ, ಸ್ತೋತ್ರವನ್ನಾಗಲಿ, ಮಂತ್ರವನ್ನಾಗಲಿ ಸದಾಕಾಲ ಹೇಳ್ಕೊಳ್ತಾನೆ ಇದ್ರು. ಅದರಲ್ಲೂ ಕೆಲಸ ಆರಂಭ ಆಗುವಂಥ ಮೊದಲು, ಪ್ರಯಾಣ ಪ್ರಾರಂಭ ಮಾಡುವಂಥ ಮೊದಲು ಈ ರೀತಿಯ ಸ್ತೋತ್ರಗಳನ್ನು, ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು ಇತ್ತು. ಹಾಗಾಗಿ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ನಾವು ಕೂಡ ಕೆಲವೊಂದು ಕ್ರಮಗಳನ್ನು ಅನುಸರಣೆ ಮಾಡಬೇಕಾಗುತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಜೀವನದಲ್ಲಿ ಶಾಂತಿ ಬೇಕು, ನೆಮ್ಮದಿ ಬೇಕು, ಸಂತೋಷ ಬೇಕು ಅನ್ನುವಂಥವ್ರು ಪ್ರತಿನಿತ್ಯ 3 ಬಾರಿ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿಕೊಂಡ್ರೆ ತುಂಬ ಉತ್ತಮ. ಅದರಲ್ಲೂ ಕನಿಷ್ಠ ಪಕ್ಷ ದಿನಕ್ಕೆ 1 ಬಾರಿಯಾದರೂ ಕೂಡ ಇದನ್ನು ಹೇಳ್ಕೊಳ್ಬೇಕು ಅಥವಾ ಇದನ್ನು ಶ್ರವಣ ಮಾಡಬೇಕು. ಇದರಿಂದ ಹೆಚ್ಚಿನ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ವಿಷ್ಣು ಸಹಸ್ರನಾಮ ಅತ್ಯಂತ ಪರಿಣಾಮಕಾರಿಯಾಗಿರುವಂಥ, ಪವರ್ಫುಲ್ ಆಗಿರುವಂಥ ಒಂದು ಸ್ತೋತ್ರ. ಇದನ್ನು ಪಠಣ ಮಾಡಬೇಕು. ಇನ್ನು ಸದಾ ಕಾಯಿಲೆಯಿಂದ ಕೆಲವರು ಬಳಲ್ತಾ ಇರ್ತಾರೆ. ಅವರು ಪ್ರತಿನಿತ್ಯ ಬೆಳಿಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಬೇಕಾಗತ್ತೆ. ಇನ್ನು ಕೆಲವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಬರಬೇಕು, ಹಾಗೆ ಹಾಕಿರುವಂಥ ಬಂಡವಾಳ
ವಾಪಸ್ ಬರಬೇಕು, ಧನ ಸಂಪತ್ತು ಪ್ರಾಪ್ತಿಯಾಗಬೇಕು. ಅದಕ್ಕಾಗಿ ಶ್ರೀ ಸೂಕ್ತವನ್ನು ಪಠಣ ಮಾಡಿಕೊಳ್ಳುವಂಥದ್ದು ಅತ್ಯಂತ ಸೂಕ್ತ. ಇನ್ನು ಕಾನೂನು ಕಟ್ಟಳೆಗಳ ಪರೀಕ್ಷಾ ಸಮಯದಲ್ಲಿ ಮನಸ್ಸು ವಿಚಲಿತವಾಗಿರುತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವಂಥವರಾಗ್ಲಿ, ಸಂದರ್ಶನಕ್ಕೆ ಹಾಜರಾಗುವಂತಹ ಒಂದು ವಿಚಾರದಲ್ಲಾಗ್ಲಿ ಅವರು ಸೂರ್ಯ ಸೂಕ್ತವನ್ನ ಪಠಣ ಮಾಡಿಕೊಂಡ್ರೆ ಕಾರ್ಯಸಿದ್ಧಿ ಉಂಟಾಗುತ್ತೆ, ತಮ್ಮ ಸ್ಪರ್ಧೆಯಲ್ಲಿ ಜಯ ಗಳಿಸ್ತಾರೆ. ಹಾಗೆ ಮಕ್ಕಳಿಗೆ ಕೆಲವರಿಗೆ ವಿದ್ಯಾಭ್ಯಾಸದಲ್ಲಿ ಅಡಚಣೆ ಇರುತ್ತೆ, ಯಾವುದೂ ಕೂಡ ಸುಗಮವಾಗಿ ನಡೆಯಲ್ಲ. ಅಂಥವರು ವಿಶೇಷವಾಗಿ ಸರಸ್ವತಿ ಸೂಕ್ತವನ್ನು ಹೇಳ್ಕೊಳ್ಬೇಕು ಅಥವಾ ಮೇಧಾ ಸೂಕ್ತವನ್ನ ಪಠಣ ಮಾಡಿಕೊಂಡ್ರೆ ತುಂಬಾ ಉತ್ತಮ. ಇನ್ನು ಗ್ರಹಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಕೆಟ್ಟ ಪರಿಣಾಮಗಳನ್ನ ತಡಿಬೇಕು ಅಂತ ಇದ್ರೆ ಪ್ರತಿನಿತ್ಯ ನವಗ್ರಹ ಸೂಕ್ತವನ್ನು ಹೇಳ್ಕೊಳ್ಬೇಕು. ಇದನ್ನು ಪಠಣ ಮಾಡಬೇಕು, ಶ್ರವಣ ಮಾಡಬೇಕು. ಆಗ ಮಾತ್ರ ಸಮಸ್ಯೆಗಳು ಬಗೆಹರಿಯುತ್ತೆ. ಇನ್ನು ಆರೋಗ್ಯ ವೃದ್ಧಿ ಆಗಬೇಕು, ಆಯುಷ್ಯ ವೃದ್ಧಿ ಆಗಬೇಕು. ಅದಕ್ಕಾಗಿ ಪ್ರತಿನಿತ್ಯ ಆಯುಷ್ಯ ಸೂಕ್ತವನ್ನು ಪಠಣ ಮಾಡಿಕೊಳ್ಬೇಕು. ಇನ್ನು ಈ ಅಪಘಾತಕ್ಕೆ ಸಂಬಂಧಪಟ್ಟಂತೆ, ಅಭಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯ ದುರ್ಗಾ ಸೂಕ್ತವನ್ನು ಪಠಣ ಮಾಡಿಕೊಂಡ್ರೆ ತುಂಬಾ ಉತ್ತಮ. ಇನ್ನು ಸಾಡೆ ಸಾತಿ ಶನಿ ಕಾಟ ಇರುವಂಥವ್ರು ಅಥವಾ ಶನಿ ಗ್ರಹದ ತೊಂದರೆಯಿಂದ ಬಳಲ್ತಾ ಇರುವಂಥವ್ರು ವಿಶೇಷವಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನ ಮತ್ತೆ ಹನುಮಾನ್ ಚಾಲೀಸನ್ನ ಪ್ರತಿನಿತ್ಯ ಪಠಣ ಮಾಡಿಕೊಳ್ಬೇಕು. ಇನ್ನು ಕೆಲವು ಸರ್ಕಾರಿ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಿಗೆ ತೊಂದರೆಗಳು ಉಂಟಾಗ್ತಾ ಇರುತ್ತೆ. ಅಂಥವರು ಪ್ರತಿನಿತ್ಯ ಆದಿತ್ಯ ಹೃದಯ ಸ್ತೋತ್ರ ಮತ್ತು ದುರ್ಗಾ ಸೂಕ್ತವನ್ನ ಪಠಣ ಮಾಡಿಕೊಂಡ್ರೆ ತುಂಬಾ ಸೂಕ್ತ. ಇನ್ನು ಯಾವುದೇ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಆ ಗ್ರಹಗಳಿಗೆ ಸಂಬಂಧಿಸಿದಂತಹ ಮಂತ್ರವನ್ನ ಅಥವಾ ಸ್ತೋತ್ರವನ್ನ ಕನಿಷ್ಠ ದಿನಕ್ಕೆ ಒಮ್ಮೆಯಾದರೂ ಕೂಡ 40ರಿಂದ 108 ದಿನಗಳವರೆಗೆ ಚಾಚು ತಪ್ಪದೆ ಶ್ರದ್ಧಾ ಭಕ್ತಿಯಿಂದ ಪಠಣ ಮಾಡಿಕೊಂಡ್ರೆ ಖಂಡಿತ ಫಲ ಸಿಕ್ಕತ್ತೆ. ಹಾಗಾಗಿ ಕೆಲಸ ಕಾರ್ಯಗಳು ನಿಧಾನ ಆಗಿ ಫಲಿತಾಂಶ ಬಂದರೂ ಪರವಾಗಿಲ್ಲ, ಆದರೆ ಸ್ಥಿರವಾಗಿರುವಂತಹ ಫಲಿತಾಂಶ ಬೇಕು ಅಂತ ಹೇಳಿ ಹಾತೊರೆಯುವಂಥವರು ಇದ್ದಾರೆ. ಅಂಥವ್ರಿಗೆ ಈಗ ಹೇಳಿದಂತಹ ಮಂತ್ರಗಳನ್ನ ಸ್ತೋತ್ರಗಳನ್ನ ಪಠಣ ಮಾಡಿಕೊಳ್ಳಿಕ್ಕೆ ಹೇಳಿ ಖಂಡಿತ ನೀವು ಕೂಡ ಅನುಸರಣೆ ಮಾಡಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರ್ತಾನೆ. ಹಾಗಾಗಿ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಈ ಪರಿಸ್ಥಿತಿಗಳು ನಿಮ್ಮ ನಿಯಂತ್ರಣವನ್ನು ಮೀರಿ ನಡೆಯುವಂಥದ್ದು ಕೂಡ ಇದೆ. ಹಾಗೆ ಕೆಲವೊಮ್ಮೆ ವ್ಯರ್ಥ ಪ್ರಯಾಣವನ್ನು ಮಾಡಬೇಕಾದಂತಹ ಸಂದರ್ಭಗಳು ಕೂಡ ಬರಬಹುದು. ಹಣಕಾಸಿನ ಸ್ಥಿತಿಗತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ, ತುಂಬ ಮಂದಗತಿಯಲ್ಲಿ ಇರುತ್ತೆ. ಬರಬೇಕಾದಂತಹ ಹಣ ಆಗಲಿ, ನೀವು ನಿರೀಕ್ಷೆ ಮಾಡ್ತಾ ಇರುವಂತಹ ಸಹಾಯ ಆಗಲಿ ನಿಮಗೆ ಸಮಯಕ್ಕೆ ಸರಿಯಾಗಿ ಒದಗಿ ಬರಲ್ಲ. ಹಾಗಾಗಿನೇ ನಿಮ್ಮ ಶ್ರಮ ಎಲ್ಲ ಒಂದು ಕಡೆ ಸಾರ್ಥಕ ಆಗ್ತಾ ಇಲ್ಲ ಅನ್ನುವಂಥ ಭಾವನೆ ಮನಸ್ಸಿಗೆ ಬರುತ್ತೆ. ಇದು ಬೇಸರವನ್ನು ಕೂಡ ತರಿಸುವಂಥದ್ದು. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರ ಅನ್ನುವಂಥದ್ದು ಬೇಕೇ ಬೇಕಾಗುತ್ತೆ. ಈ ವ್ಯವಹಾರಗಳಲ್ಲಿ ಸ್ವಂತ ನಿರ್ಧಾರಗಳು ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿನೇ ತಜ್ಞರ, ಅನುಭವಸ್ಥರ, ಹಿರಿಯರ ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ ಈ ದಿನದಲ್ಲಿ. ಹಾಗೆ ಈ ವೃತ್ತಿಪರ ಉದ್ಯೋಗಗಳಲ್ಲಿ ನಿಮ್ಮ ಶ್ರಮ ಹೆಚ್ಚಾಗುವಂಥದ್ದು ಇದೆ. ಅಂದರೆ ಒಂದು ಸಣ್ಣ ವಿಚಾರಕ್ಕೂ ಕೂಡ ಹೆಚ್ಚು ಶ್ರಮ ಪಡಬೇಕಾಗತ್ತೆ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ತುಂಬ ಹಿನ್ನಡೆ ಇರೋದ್ರಿಂದ ಈ ಕುನುಮೆಯಲ್ಲಿ ಕೆಂಡದಲ್ಲಿ ಬೆಂದಾಗಲೇ ಆಯುಧ ಒಂದು ಆಕೃತಿಯನ್ನು ಪಡ್ಕೊಳ್ಳುತ್ತೆ. ಅದೇ ರೀತಿ ಬದುಕಿನಲ್ಲಿ ಕಷ್ಟಗಳು ಬಂದಾಗಲೇ ವ್ಯಕ್ತಿಯ ಶಕ್ತಿ ಎಷ್ಟು ಅಂತ ಹೇಳಿ ಗೊತ್ತಾಗುತ್ತೆ. ಹಾಗಾಗಿ ಈ ದಿನ ಒಂದು ಸಂಕಷ್ಟದ ದಿನ. ನಿಮಗೆ ಬದುಕಿನಲ್ಲಿ ಒಂದು ಕಷ್ಟ ಎದುರಾಗುವಂಥದ್ದು, ತೊಂದರೆಗಳು, ಸಮಸ್ಯೆಗಳು ಬರುವಂತಹ ದಿನ. ಅದನ್ನು ಸಮರ್ಥವಾಗಿ ನೀವು ಎದುರಿಸಬೇಕಾಗತ್ತೆ. ಹಾಗೆ ನಿಮ್ಮ ಆಕ್ರಮಣಕಾರಿ ಪ್ರವೃತ್ತಿಗೆ ನಿಯಂತ್ರಣವನ್ನು ಹಾಕ್ಕೊಳ್ಬೇಕು ಈ ದಿನ. ಮನೆಯ ಒಳಗೆ ಯಾವುದೇ ರೀತಿಯ ತೊಂದರೆಗಳು, ತಾಪತ್ರಯಗಳಿದ್ದರೆ ಅದನ್ನು 4 ಗೋಡೆಯ ಒಳಗೆ ನೀವು ಈ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ಮುನ್ನುಗ್ಗುವಂಥದ್ದು ತುಂಬ ಅಪಾಯಕರವಾಗಿರುವಂಥದ್ದು. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ 7ರ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಸ್ವಲ್ಪ ನೆಮ್ಮದಿ ಇದೆ. ಅದರಲ್ಲೂ ಈ ಬೆಳಗಿನ ಅವಧಿಯಲ್ಲಿ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ನಿಮಗೆ ಉತ್ಸಾಹ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಸ್ಥಿರಾಸ್ತಿ ವಿವಾದಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಸುದ್ದಿಯನ್ನು ಕೇಳುವಂಥದ್ದು ಇದೆ. ಹಾಗಾಗಿ ಈ ಆಸ್ತಿ
ಸಂಬಂಧದಲ್ಲಿ ಅದು ಮಾರಾಟ ಆಗಲಿ ಖರೀದಿ ಆಗಲಿ ಅದರಲ್ಲಿ ಇದ್ದಂತಹ ಒಂದು ತೊಡಕು ನಿವಾರಣೆಯಾಗುತ್ತೆ. ಹಾಗಾಗಿ ಈ ದಿನ ಮುಂದಿನ ದಾರಿ ನಿಮಗೆ ಸುಗಮವಾಗುತ್ತೆ. ಹಾಗೆ ಈ ದಿನ ನಿಮ್ಮ ನಿಕಟ ಸ್ನೇಹಿತರ ಸಹಾಯದಿಂದ ಹೊಸ ಉಪಕ್ರಮಗಳನ್ನು ಕೈಗೊಳ್ಳುವಂಥದ್ದು ಇದೆ. ಹಾಗಾಗಿ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಈ ದಿನ ಮತ್ತೊಂದು ಸಾಧನೆಯನ್ನು ಮಾಡುವಂಥದ್ದು, ಹಾಗೆ ನಿಮ್ಮ ಹೆಸರು ನಿಮ್ಮ ಸ್ಥಾನಮಾನಗಳು ಹೆಚ್ಚಾಗುವಂಥದ್ದು ಕೂಡ ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ಒಂದು ಬದುಕೆ ಹೋರಾಟ ಅನ್ನುವಂಥ ಒಂದು ಅನುಭವಕ್ಕೆ ನಿಮಗೆ ಬರುವಂಥದ್ದು. ಯಾಕೆಂದರೆ ಈ ಸ್ಪರ್ಧೆಯಲ್ಲಿ ನೀವು ಭಾಗವಹಿಸಬೇಕು, ಸ್ಪರ್ಧೆಯಲ್ಲಿ ಜಯ ಗಳಿಸಬೇಕು ಅಂತ ಒಂದು ಡಿಟರ್ಮಿನೇಷನ್ ಇರಬೇಕಾಗತ್ತೆ. ಹಾಗೆ ಈ ಹೋರಾಟ ಅನ್ನುವಂಥ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದೇ ಆಗತ್ತೆ ಅನ್ನುವಂಥದ್ದು ಇದೆ. ಆದರೆ ಪ್ರಯತ್ನದಿಂದ ಅದನ್ನು ನಮ್ಮದನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಿಕ್ಕೂ ಅವಕಾಶ ಇದೆ. ಹಾಗಾಗಿ ಅಂಥ ಒಂದು ಸಾಹಸ ಕೃತ್ಯದಲ್ಲಿ ಈ ದಿನ ನೀವು ತೊಡಗಿಸಿಕೊಳ್ಳುವಂಥದ್ದು, ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವಂಥದ್ದು ಇದೆ. ಇದು ನಿಮಗೆ ಗೆಲುವನ್ನು ತಂದುಕೊಡುತ್ತೆ. ಇನ್ನು ಮನೆಯ ವಾತಾವರಣ ತುಂಬ ಅನುಕೂಲಕರವಾಗಿರುತ್ತೆ. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಸಂತೋಷದಿಂದ ಮಾಡ್ತೀರಿ. ಈ ದಿನ ತೃಪ್ತಿಯ ಜೀವನ ಇರುವಂಥದ್ದು. ಇನ್ನು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ತೀರಿ. ಇದು ನಿಮಗೆ ಪ್ಲಸ್ ಪಾಯಿಂಟ್. ಯಾಕೆಂದರೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಈ ದಿನ ಹೆಚ್ಚಾಗುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ವಿಶೇಷವಾಗಿ ಈ ದಿನ ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತೀರಿ ಇರಿ. ಹಾಗೆ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, ಷಷ್ಠ ಸ್ಥಾನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿಯಿಂದ ಮುಂದುವರಿಯುವಂಥದ್ದು. ಅದಕ್ಕೆ ಅಡ್ಡಿಪಡಿಸ್ತಾ ಇದ್ದಂಥವ್ರನ್ನ ಈ ದಿನ ನೀವು ಮೂಲೆ ಗುಂಪು ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ವ್ಯಕ್ತಿ ಬೇಡ ಅಂತ ಹೇಳಿದ್ರೆ ಅವರನ್ನು ನೆಗ್ಲೆಕ್ಟ್ ಮಾಡುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನು ನಿಮ್ಮಿಂದ ಕಲ್ತ್ಕೊಳ್ಬೇಕು. ಅಂಥ ಒಂದು ಪರಿಸ್ಥಿತಿಯನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಯಾರಿಗೂ ತೊಂದರೆ ಆಗಬಾರ್ದು. ಆದರೆ ನಿಮ್ಮ ಕೆಲಸವನ್ನು ಗೆಲ್ಲಲಿಕ್ಕೆ ನೀವು ಒಂದು ಸ್ಟ್ರಾಟಜಿಯನ್ನು ಉಪಯೋಗಿಸುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ಈ ಕೈಗೊಂಡ ಕೆಲಸ ಕಾರ್ಯಗಳು ಅಪ್ರಯತ್ನಪೂರ್ವಕವಾಗಿ ಕಾರ್ಯಸಿದ್ಧಿಯನ್ನು ಪಡ್ಕೊಳ್ಳುತ್ತೆ. ಕೆಲವೊಂದು ವಿಚಾರಗಳು ಬಹಳ ಸರಳವಾಗಿ ಹೂ ಎತ್ತಿದಂತೆ ಅಷ್ಟೇ ಸುಲಭವಾಗಿ ಆಗುವಂಥದ್ದು ಈ ದಿನ ಇದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಸೌಕರ್ಯಗಳು ಹೆಚ್ಚಾಗುವಂಥದ್ದು, ಬಹಳ ಕಂಫರ್ಟಬಲ್ ಆಗಿರ್ತೀರಿ. ಅದೇ ರೀತಿ ನೀವು ಉದ್ಯೋಗ ಕ್ಷೇತ್ರದಲ್ಲಾಗಲಿ ವ್ಯಾಪಾರಿ ಕ್ಷೇತ್ರದಲ್ಲಾಗಲಿ ಇದ್ದರೆ ಹೊಸ ಪರಿಚಯಗಳು ಕೂಡ ಆಗುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮಗೆ ತುಂಬ ಅನುಕೂಲಕರವಾಗಿರುವಂಥ ಒಂದು ವಾತಾವರಣ ಇರುತ್ತೆ. ಇನ್ನು ನಿರೀಕ್ಷೆಗಿಂತ ಈ ದಿನದಲ್ಲಿ ಆದಾಯ ಹೆಚ್ಚಾಗುವಂಥದ್ದು ಇದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಿಗಿಂತ ಈ ದಿನ ನಿಮ್ಮ ಒಂದು ಕಮಿಟ್ಮೆಂಟ್ ಏನಿದೆ ಅದು ಬಹಳ ಮುಖ್ಯ ಅನಿಸುತ್ತೆ. ಹಾಗಾಗಿನೇ ಒಂದು ಹೆಸರನ್ನು ಸ್ಥಿರವಾಗಿ ಮಾಡುವಂಥದ್ದು ಈ ದಿನದಲ್ಲಿದೆ. ಹಾಗಾಗಿ ಇದು ನಿಮಗೆ ಒಂದು ತಿರುವನ್ನು ತಂದುಕೊಡುವಂಥ ದಿನ, ಒಂದು ಟರ್ನಿಂಗ್ ಪಾಯಿಂಟ್ ಇದು. ಹಾಗಾಗಿ ಅದನ್ನು ಸಮರ್ಥವಾಗಿ ಅಧ್ಯಯನ ಮಾಡಬೇಕು. ಮೊದಲು ಯಾವುದರಿಂದ ಅನುಕೂಲ ಆಗಿದೆ ಅದನ್ನು ಶಾಶ್ವತವಾಗಿ ಹೇಗೆ ಬಳಸ್ಕೊಳ್ಬೇಕು ಅನ್ನುವಂಥದ್ದನ್ನು ಈ ದಿನ ನೀವು ಕೂಲಂಕುಷವಾಗಿ ವಿಚಾರ ಮಾಡಿ ತೀರ್ಮಾನ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಮಾಡುವಂಥ ತೀರ್ಮಾನ ನಿಮ್ಮ ಮುಂದಿನ ಬದುಕಿಗೆ ನಾಂದಿ ಆಗುತ್ತೆ. ಎಚ್ಚರಿಕೆಯಿಂದ ತೀರ್ಮಾನ ತೆಗೆದುಕೊಳ್ಳಿ. ಸೋಮಾರಿತನವನ್ನು ಬಿಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಪೂರ್ವಾರ್ಧ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗೆ ಮನೆಯಲ್ಲಿ ನಡೆಯುವಂಥ ಕೆಲವು ವಿದ್ಯಮಾನಗಳು, ಕೆಲವು ಚಟುವಟಿಕೆಗಳು ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು ಇದೆ. ಏಕೆಂದರೆ ನಿಮಗೆ ತೀರಾ ಆಪ್ತರು, ಬೇಕಾದವರ ನಡವಳಿಕೆಯೇ ಈ ದಿನ ನಿಮಗೆ ವಿಚಿತ್ರ ಅಂತ ಅನಿಸುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಉದ್ವೇಗ ಹೆಚ್ಚಾಗಿರುವಂಥದ್ದು. ಹಾಗಾಗಿನೇ ಈ ಕೆಲಸಗಳ ಬಗ್ಗೆ ನಿಮಗೆ ತುಂಬ ಅಟ್ಯಾಚ್ಮೆಂಟ್ ಇದ್ದಾಗ ಕೆಲಸಗಳು ಅಸ್ತವ್ಯಸ್ತವಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಹಣಕಾಸಿನ ಯೋಜನೆ ನಿಮ್ಮ ಭವಿಷ್ಯಕ್ಕೆ ಅಷ್ಟೊಂದು ಪೂರಕವಾಗಿಲ್ಲ, ಬದಲಾಗಿ ಮಾರಕವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ಯಾವುದೇ ರೀತಿಯ ಯೋಜನೆಗಳನ್ನು ಮಾಡಬೇಡಿ. ಹಾಗೆ ಈ ದಿನ ನಿಮ್ಮ ಸ್ವೇಚ್ಛೆಯ ವರ್ತನೆಗೆ ಸ್ವಲ್ಪ ಕಡಿವಾಣ ಅನ್ನುವಂಥದ್ದು ಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ
ನಿಮ್ಮ ಸಂಬಂಧಿಕರಿಂದ ಅಥವಾ ನಿಮ್ಮ ಸ್ನೇಹಿತರಿಂದ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಇನ್ನು ದೂರದ ಪ್ರಯಾಣ ಏನಾದರೂ ಇದ್ದರೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ವ್ಯಾಪಾರ ವ್ಯವಹಾರಗಳು ಅಷ್ಟೊಂದು ಸುಗಮವಾಗಿ ನಡೆಯಲ್ಲ. ಹಾಗಾಗಿ ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಸುಮ್ಮನಿರಬೇಕಾದಂಥ ಪರಿಸ್ಥಿತಿ ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಮಿತ್ರರ ಜೊತೆಯಲ್ಲೂ ಕೂಡ ಏನೋ ಒಂದು ವಿವಾದಗಳು ಮನಸ್ತಾಪಗಳು ಆಗುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಮಾತನ್ನು, ನಿಮ್ಮ ಒಂದು ಅಭಿಪ್ರಾಯವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಕೆಲವರು ವಿಪತ್ತುಗಳು ತಲೆದೋರುವ ಮುನ್ನ ಅವುಗಳಿಗೆ ಪ್ರತಿಕ್ರಿಯೆಯನ್ನು ನಾವು ಯೋಚಿಸಬೇಕು ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಸಮಸ್ಯೆ ಇಂತಹ ನಿಟ್ಟಿನಲ್ಲಿ ಬರುತ್ತೆ ಅಂತ ಹೇಳಿ ಮೊದಲೇ ಊಹೆ ಮಾಡುವಂಥದ್ದು ಉತ್ತಮ. ಹಾಗಾಗಿ ನಿಮ್ಮ ಮನಸ್ಸು ಈ ದಿನ ಅಂಥ ಒಂದು ವಿಚಾರಗಳಿಗೆ ಸನ್ನದ್ಧವಾಗಬೇಕು. ಹಾಗಾಗಿ ಈ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಕೆಲಸಗಳನ್ನು ಆರಂಭ ಮಾಡುವಂಥದ್ದು ಬಹಳ ಉತ್ತಮ. ಇದು ನಿಮಗೆ ಉತ್ಕೃಷ್ಟವಾದ ಫಲಿತಾಂಶವನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸ್ವಲ್ಪ ಅನಾನುಕೂಲವಾದಂತಹ ವಾತಾವರಣ ಇರುತ್ತೆ. ಅದರಲ್ಲೂ ನಿರೀಕ್ಷೆಗಿಂತ ಖರ್ಚು ಮಿತಿ ಮೀರುವಂಥ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರಗಳಲ್ಲಿ ನಿಮ್ಮ ತೀರ್ಮಾನ ಅಷ್ಟೊಂದು ಪ್ರಬುದ್ಧವಾಗಿರಲ್ಲ. ಹಾಗೆ ಈ ಹಣವನ್ನು ಸಾಲವಾಗಿ ತರುವಂಥದ್ದು ಕೊಡುವಂಥ ಒಂದು ಪ್ರಕ್ರಿಯೆ ಏನಾದರೂ ಇದ್ದರೆ ಈ ದಿನ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಮುಂದೆ ಸಿಕ್ಕಲ್ಲ. ಇನ್ನು ಈ ದಿನದಲ್ಲಿ ಆರೋಗ್ಯ ಸಮಸ್ಯೆಗಳು ಕೂಡ ನಿಮಗೆ ನೋವನ್ನು ತರಿಸುತ್ತೆ. ನಿಮ್ಮ ಸ್ವಂತ ಆರೋಗ್ಯ ಕೈ ಕೊಡುತ್ತೆ. ಜೊತೆಯಲ್ಲಿ ಕುಟುಂಬಸ್ಥರ ಆರೋಗ್ಯದಲ್ಲೂ ಕೂಡ ವ್ಯತ್ಯಯ ಆಗೋದ್ರಿಂದ ನಿಮಗೆ ಸ್ವಲ್ಪ ಓಡಾಟ, ನೋವು, ಖರ್ಚು, ವೆಚ್ಚ ಇರುವಂಥ ಸಂದರ್ಭಗಳು ಕೂಡ ಇದೆ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನೆರೆಹೊರೆಯವರ ಒಂದು ಸಮಸ್ಯೆ ಕೂಡ ಇರುತ್ತೆ. ಹಾಗಾಗಿ ಅವರ ಅಡ್ಡಿ ಆತಂಕಗಳನ್ನು ಕೂಡ ಈ ದಿನ ನೀವು ನಿವಾರಣೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭ, ಗಣ್ಯರ ಜೊತೆಯಲ್ಲಿ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಲ್ಲಿ ನಿಮ್ಮ ಪ್ರತಿಷ್ಠೆಯನ್ನು ತೋರಿಸಲಿಕ್ಕೆ ಹೋಗಬೇಡಿ. ಈ ದಿನ ನಿಮ್ಮ ಯಾವುದೇ ಒಂದು ಪ್ರತಿಷ್ಠೆಯಾಗಲಿ ಅಥವಾ ನಿಮ್ಮ ಬಗ್ಗೆ ನೀವು ಹೇಳಿಕೊಳ್ಳುವಂಥ ವಿಚಾರಗಳಾಗಲಿ ನಿಮಗೆ ಹಿನ್ನಡೆಯನ್ನು ತರುತ್ತೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಮುಂದಾಳಾಗಿ ವರ್ತಿಸಬೇಕಾದಂಥ ಸಂದರ್ಭಗಳು ಬರ್ಬೋದು. ಸ್ವಲ್ಪ ಜಾಗ್ರತೆ. ಏಕೆಂದರೆ ಈ ಹಣಕಾಸಿನ ವಿಚಾರದಲ್ಲೇ ನಿಮಗೆ ಈ ದಿನ ಅಪವಾದ ಬರುವಂಥದ್ದು ಇದೆ. ಯಾರದ್ದೋ ಒಂದು ಮಾತು, ಯಾರದ್ದೋ ಒಂದು ಲೆಕ್ಕಾಚಾರ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದಾಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಒಂದು ಹೋರಾಟದ ರೀತಿಯಲ್ಲಿ ಕೆಲವು ಕೆಲಸಗಳನ್ನು ಮಾಡಬೇಕಾಗತ್ತೆ. ಅದಕ್ಕಾಗಿಯೇ ನಿಮ್ಮ ನಡತೆಯಲ್ಲಿ ಒಂದು ಪ್ರಾಧಾನ್ಯತೆಯನ್ನು ಇಟ್ಕೊಳ್ಳಿ. ಇದು ಯಾರಿಗೆ ಈ ನಡತೆ ಅನ್ನುವಂಥದ್ದು ಕಡಿಮೆ ಆಗುತ್ತೋ ಅಂಥವರು ಯಾರಿಂದಲೂ ಕೂಡ ಹೆಚ್ಚು ಪ್ರಯೋಜನಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಇಂಥ ಒಂದು ಸತ್ಯವನ್ನು ಈ ದಿನ ನೀವು ತಿಳ್ಕೊಳ್ಳುವಂಥ ಒಂದು ಪ್ರಸಂಗ ಕೂಡ ಬರುತ್ತೆ. ಒಟ್ಟಾರೆ ಈ ದಿನ ಹೊಸ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ನೀವು ಸನ್ನದ್ಧರಾಗಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಸ್ನೇಹಿತರಿಂದ, ಬಂಧುಗಳಿಂದ ಅಪರೂಪದ ಆಮಂತ್ರಣಗಳು ಬರುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಪ್ರಮುಖ ವಿಚಾರಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ತುಂಬ ಪ್ರಬುದ್ಧವಾಗಿರುತ್ತೆ. ಅದರಲ್ಲೂ ನಾಳಿನ ದೃಷ್ಟಿಯಿಂದ ಬಹಳ ಉತ್ತಮವಾದಂತಹ ಫಲಿತಾಂಶಗಳು ಸಿಕ್ಕುವಂಥ ತೀರ್ಮಾನಗಳು ಈ ದಿನ ಆಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ನಿಮಗೆ ನಿರಾಸೆ ಅನ್ನುವಂಥದ್ದು ಇಲ್ಲ. ಏಕೆಂದರೆ ಯಾವ ಫಲಿತಾಂಶವೇ ಆದರೂ ಕೂಡ ಅದಕ್ಕೆ ತಕ್ಕಂತೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥ ಸ್ವಭಾವ ಬಹಳ ಚೆನ್ನಾಗಿದೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲೂ ಕೂಡ ಈ ದಿನ ನೀವು ನಿರ್ಣಯಕ್ಕೆ ಬರುವಂಥದ್ದು. ಹಾಗಾಗಿ ಪ್ರಮುಖವಾದಂಥ ವಿಚಾರಗಳಲ್ಲಿ ಪ್ರಮುಖವಾದ ನಿರ್ಣಯಗಳು ಈ ದಿನ ಆಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಯಶಸ್ಸನ್ನು ವಿರೋಧಿಗಳು, ಕೆಲವರು ಹೊಟ್ಟೆ ಉರಿ ಪಡುವಂಥವ್ರು, ಕೆಲವರು ಅಸೂಯೆ ಪಡುವಂಥವ್ರು ಇದ್ದಾರೆ. ಹಾಗಾಗಿ ನಿಮ್ಮ ಸಾಧನೆಯ ಬಗ್ಗೆ, ನಿಮ್ಮ ಒಂದು ಈ ಪ್ರಗತಿಯ ರಹಸ್ಯದ ಬಗ್ಗೆ ಯಾರೊಂದಿಗೂ ಕೂಡ ಮಾತಾಡಬೇಡಿ ಈ ದಿನ. ಹಾಗಾಗಿ ನಿಮ್ಮ ಬಗ್ಗೆ ನೀವು ಹೆಚ್ಚು ಹೆಚ್ಚು ಹೇಳಿಕೊಂಡಷ್ಟು ನಿಮ್ಮ ವೀಕ್ನೆಸ್ಗಳನ್ನು ಅವರು ತಿಳ್ಕೊಳ್ತಾರೆ, ನಿಮ್ಮ ದೌರ್ಬಲ್ಯಗಳು ಅವರಿಗೆ ಗೊತ್ತಾಗ್ಬಿಡುತ್ತೆ.
ಹಾಗಾಗಿನೇ ಈ ದಿನ ಮಾತು ಕಡಿಮೆ ಮಾಡಿ ಕೆಲಸವನ್ನು ಹೆಚ್ಚು ಮಾಡಿ ಉತ್ತಮ ಫಲಗಳು ಕೂಡ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಮಾಡುವಂಥ ಸಾಲದ ಪ್ರಯತ್ನಗಳಲ್ಲೂ ಕೂಡ ಯಶಸ್ಸಿದೆ. ವ್ಯವಹಾರದಲ್ಲಿ ಒಂದು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಇದೆ. ಇನ್ನು ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲೂ ಕೂಡ ಈ ದಿನ ತುಂಬ ಗೌರವದಿಂದ ನಡ್ಕೊಳ್ಳುವಂಥದ್ದು, ಅವರಿಗೆ ಕೊಡಬೇಕಾಗಿರುವಂಥ ಒಂದು ಗೌರವವನ್ನು ಹಾಗೆ ಅವರ ಸ್ಥಾನಮಾನವನ್ನು ಕೂಡ ಈ ದಿನ ನೀವು ಚಾಚು ತಪ್ಪದೆ ಕೊಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಯಶಸ್ವಿ ದಿನ. ನಿಮಗೆ ಮನಸ್ಸಿಗೆ ಹಿತ ಅನ್ನಿಸುವಂಥ ಚಟುವಟಿಕೆಗಳು ನಡೆಯುವಂಥ ದಿನ. ಹಾಗೆ ಈ ದಿನ ವ್ಯವಹಾರದಲ್ಲಿ ನೀವು ನಿಮ್ಮ ಹಿರಿಯರ ಅಥವಾ ಅನುಭವಸ್ಥರ ಮಾತುಗಳನ್ನು ಕೇಳಿಕೊಂಡು ಮುಂದುವರಿಯುವಂಥದ್ದು ಇದೆ. ಇದು ಉತ್ತಮ ಬೆಳವಣಿಗೆ ನಿಮಗೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ, ಧನಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ಹಣಕಾಸಿನ ವ್ಯವಹಾರಗಳಲ್ಲಿ ನಿರೀಕ್ಷಿತ ಪ್ರಗತಿ ಇರಲ್ಲ. ಏನೋ ಮಾಡಲಿಕ್ಕೆ ಹೋಗ್ತೀರಿ, ಏನೋ ಎಡವಟ್ಟಾಗುತ್ತೆ. ಹಾಗಾಗಿ ತೆಗೆದುಕೊಳ್ಳುವಂಥ ತೀರ್ಮಾನ ಕೂಡ ಸ್ವಲ್ಪ ಆತುರವಾಗಿ ಇರುವಂಥದ್ದು. ದೂರದೃಷ್ಟಿಯ ಕೊರತೆ ಈ ದಿನ ಬಹಳಷ್ಟು ಮಟ್ಟಿಗೆ ಇರುತ್ತೆ ನಿಮಗೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಸಮಸ್ಯೆಗೆ ಸ್ಪಂದಿಸುವಂಥ ವಿಚಾರ, ಇದು ನಿಮಗೆ ಸ್ವಲ್ಪ ನಷ್ಟವನ್ನು ತರುವಂಥದ್ದು. ಏಕೆ ಅಂತ ಹೇಳಿದ್ರೆ ನೀವು ನಿರ್ವಹಣೆ ಮಾಡಬೇಕಾಗಿರುವಂಥ ಕೆಲಸಕ್ಕಿಂತ ಹೆಚ್ಚಾಗಿ ಒಂದು ವರ್ಕೌಟ್ ಮಾಡುವಂಥದ್ದು ಇದೆ. ಇದು ನಿಮಗೆ ಸ್ವಲ್ಪ ಹಿನ್ನಡೆ, ಹಾಗೆ ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲೂ ಭಾರಿ ನಷ್ಟವನ್ನು ತರುವಂಥದ್ದಾಗತ್ತೆ. ಹಾಗಾಗಿ ಯಾವ ಸ್ನೇಹಿತರ ಯಾವ ಒಂದು ಉದ್ದೇಶಕ್ಕೆ ನೀವು ಸಹಾಯ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ರಾತ್ರಿ ನೋಡಿದ ಬಾವಿಯಲ್ಲಿ ಹಗಲು ಬಿದ್ದಂತಾಗ್ಬಿಡುತ್ತೆ ನಿಮ್ಮ ವ್ಯವಸ್ಥೆ. ಇನ್ನು ಈ ದಿನ ಹಳೆಯ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಬೇಕು, ಹಳೆಯ ಸಾಲಗಳನ್ನು ತೀರಿಸಬೇಕು ಅಂತ ಹೇಳಿ ಹೊಸದಾಗಿ ಸಾಲ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಸಾಲ ಸೋಲ ಮಾಡೋದರಿಂದ ನಿಮಗೆ ಹೆಚ್ಚಿನ ಫಲ ಅನ್ನುವಂಥದ್ದು ಸಿಕ್ಕಲ್ಲ, ಸ್ವಲ್ಪ ಜಾಗ್ರತೆ. ಇನ್ನು ಆರೋಗ್ಯ ಸಮಸ್ಯೆ ಈ ದಿನ ನಿಮಗೆ ಸ್ವಲ್ಪ ಉಲ್ಬಣ ಆಗುವಂಥದ್ದು ಇದೆ. ಅದರಲ್ಲೂ ಈ ಕುಟುಂಬಸ್ಥರ ಮಾತುಗಳು, ಹಾಗೆ ನೀವು ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ತಾ ಇದ್ದೀರಿ ಅನ್ನುವಂಥ ಮೂದಲಿಕೆಯ ಮಾತುಗಳು ಕೂಡ ಈ ದಿನ ಬರುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಸ್ವಲ್ಪ ವಿಚಿತ್ರವಾದಂತಹ ಸನ್ನಿವೇಶಗಳು, ಅಷ್ಟೇ ವಿಚಿತ್ರವಾದಂತಹ ಫಲಿತಾಂಶಗಳು ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ಕೆಲಸಗಳು ನಿಧಾನ ಆದಾಗ ನಿಮ್ಮ ಮನಸ್ಸಿಗೂ ಕೂಡ ಒಂದು ಆಸಕ್ತಿ ಕಡಿಮೆ ಆಗುವಂಥದ್ದು ಇದೆ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಯಾರಿಂದ ಮಾಡಿಸ್ಬೇಕು ಅನ್ನುವಂಥ ವಿವೇಚನೆಯನ್ನು ಇಟ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲ ಇರುವಂಥ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾಗ ಈ ದಿನ ನಿಮ್ಮ ವ್ಯವಹಾರಗಳು ತುಂಬ ಪ್ರಗತಿದಾಯಕವಾಗಿರುತ್ತೆ. ಹಾಗೆ ಹೊಸ ಹೊಸ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂಥದ್ದು, ಹೊಸದಾಗಿ ಆಲೋಚನೆಗಳು ಬರುವಂಥ ಸಂದರ್ಭ ಕೂಡ ಇದೆ. ಹಾಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ದೇವಾಲಯ ದರ್ಶನ ಮಾಡುವಂಥದ್ದು, ಪುಣ್ಯಕ್ಷೇತ್ರ ದರ್ಶನ, ಹಾಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ಕೆಲವೊಂದು ವಿಚಾರ ವಿನಿಮಯ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಏನಾದರೂ ಸಲಿಗೆ ಇದ್ದರೆ ಗೌರವ ಅಲ್ಲಿ ಕಡಿಮೆ ಆಗಿಬಿಡುತ್ತೆ. ಇನ್ನು ನಿರಾಸಕ್ತಿ ಏನಾದರೂ ಇದ್ದರೆ ಸಂಬಂಧದಲ್ಲಿ ಪ್ರೀತಿ ಕಡಿಮೆ ಆಗುತ್ತೆ. ಅಹಂಕಾರ ಇದ್ದರೆ ಸಂಬಂಧವೇ ಸಾಯತ್ತೆ ಅನ್ನುವಂಥ ವಿಚಾರವನ್ನು ಈ ದಿನ ನೀವು ಅರ್ಥೈಸ್ಕೊಳ್ತೀರಿ. ಏಕೆಂದರೆ ಅಂಥ ಘಟನೆಗಳು ನಿಮಗೆ ತುಂಬ ವ್ಯವಸ್ಥಿತವಾಗಿ ನಡೆಯುವಂಥದ್ದಿದೆ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬ ಪರಿಶ್ರಮದಿಂದ ಕೂಡಿರುವಂಥದ್ದು, ಅದಕ್ಕೆ ಒಂದು ತಕ್ಕ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಆದರೆ ಈ ಬೆಳಗಿನ ಅವಧಿಯಲ್ಲಿ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲತೆಗಳಿರುತ್ತೆ. ಆದರೆ ಸಂಜೆಯ ವೇಳೆಗೆ ನೀವು ಪರಿಶ್ರಮ ಪಡಬೇಕಾಗತ್ತೆ. ಯಾವ ಕೆಲಸಗಳು ಕೂಡ ನೀವು ಪೂರ್ಣ ಮಾಡದೇ ಇದ್ದರೆ ಅದು ಅರ್ಧ ಉಳಿಯುವಂಥದ್ದು, ಅದರಿಂದ ಹೆಚ್ಚು ಹಣಕಾಸಿನ ನಷ್ಟ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬಸ್ಥರ ಆರೋಗ್ಯ, ಇದರ ಬಗ್ಗೆ ಹೆಚ್ಚು ಕಾಳಜಿ ಇದೆ.
ಹಾಗಾಗಿ ಆರೋಗ್ಯ ಸಂವರ್ಧನೆಗೆ ಬೇಕಾಗಿರುವಂಥ ಕೆಲವು ಉಪಕ್ರಮಗಳನ್ನು ಅನುಸರಣೆ ಮಾಡುವಂಥದ್ದು ಇದೆ. ಒಟ್ಟಾರೆ ಈ ದಿನ ತುಂಬ ಜವಾಬ್ದಾರಿಯುತವಾದಂತಹ ಒಂದು ವ್ಯಕ್ತಿಯಾಗಿ ನೀವು ಉಳಿತೀರಿ. ಇದು 4 ಜನರಿಗೆ ಆದರ್ಶಪ್ರಾಯವಾಗಿರುವಂಥದ್ದು. ನಿಮ್ಮ ಬಗ್ಗೆ ಹೊಗಳಿಕೆಯ ಮಾತುಗಳು ಕೂಡ ಇದನ್ನು ನಿಮಗೆ ಕೇಳಿ ಬರುವಂಥದ್ದು ಇದೆ. ಒಟ್ಟಾರೆ ಸಕ್ಸಸ್ಫುಲ್ ಡೇ ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ನಿರಾಶಾದಾಯಕವಾಗಿರುವಂಥ ದಿನ. ಅದರಲ್ಲೂ ದಿನ ಪ್ರಾರಂಭ ಆಗುವಂಥದ್ದೇ ಸ್ವಲ್ಪ ಸೋಮಾರಿತನದಿಂದ. ಹಾಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಬೇರೆಯವರನ್ನು ನಂಬುವಂಥದ್ದು, ಅವರ ಮೇಲೆ ಡಿಪೆಂಡ್ ಆಗುವಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ರೀತಿಯಲ್ಲೂ ಕೂಡ ಲೆಕ್ಕಾಚಾರ ನಿಮ್ಮ ನಿಯಂತ್ರಣಕ್ಕೆ ಬರಲ್ಲ. ಖರ್ಚು ವೆಚ್ಚಗಳು ವಿಪರೀತ ಆಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಬೇರೆಯವರ ಒಂದು ಗಾಳಿ ಸುದ್ದಿ ಆಗಲಿ, ಒಂದು ಅವಮಾನದ ಪ್ರಶ್ನೆ ಆಗಲಿ ಈ ದಿನ ನಿಮ್ಮ ಮನಸ್ಸನ್ನು ತೀವ್ರ ಘಾಸಿಗೊಳಿಸ್ಬಿಡುತ್ತೆ. ಹಾಗೆ ಈ ದಿನ ಬೇರೆಯವರ ವಿಚಾರದಲ್ಲೇ ಹೆಚ್ಚು ಚಿಂತನೆ ಮಾಡುವಂಥದ್ದು. ಹಾಗಾಗಿ ನಿಮ್ಮ ಸಮಯ ವ್ಯರ್ಥ ಆಗುವಂಥದ್ದು ಈ 3ನೇಯವರ ವಿಚಾರಕ್ಕಾಗಿಯೇ ಈ ದಿನ. ಇನ್ನು ವೃತ್ತಿಪರ ವ್ಯವಹಾರಗಳಲ್ಲಿ ನಿಮ್ಮ ಶ್ರಮಶೀಲತೆ ಹೆಚ್ಚಾಗುವಂಥದ್ದು ಇದೆ. ತುಂಬ ಎಫರ್ಟ್ ಆಗಬೇಕು. ಒಂದು ಸಣ್ಣ ಕೆಲಸ ಮಾಡಲಿಕ್ಕೂ ಕೂಡ ಹೆಚ್ಚಿನ ಒಂದು ಶ್ರಮವನ್ನು ನೀವು ಪಡಬೇಕಾಗತ್ತೆ. ಸುಲಭಕ್ಕೆ ಯಾವುದೂ ಕೂಡ ಆಗಲ್ಲ. ಹಾಗೆ ನಿಮ್ಮ ಪ್ರಯತ್ನಗಳು ನಿಧಾನವಾದ ಫಲಿತಾಂಶವನ್ನು ಕೊಡುವಂಥದ್ದು. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂಥ ವಿಚಾರಗಳನ್ನು ಈ ದಿನ ನೀವು ಚರ್ಚೆಗೆ ತೆಗೆದುಕೊಳ್ಬೇಡಿ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಅಧಿಕಾರಿಗಳ ಜೊತೆಯಲ್ಲಿ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಉದ್ಯೋಗಸ್ಥರಿಗಾಗಲಿ ಅಥವಾ ವ್ಯಾಪಾರಸ್ಥರಿಗಾಗಲಿ ಈ ದಿನ ಹಿನ್ನಡೆ ತರುವಂಥದ್ದು, ಸ್ವಲ್ಪ ಕಸಿಬಿಸಿ ಆಗುವಂಥ ಸನ್ನಿವೇಶ ಅಂತ ಹೇಳಿದ್ರೆ ನಿಮ್ಮ ಒಂದು ಮನಸ್ಥಿತಿಯನ್ನು ಹೇಗೆ ಇಟ್ಕೊಳ್ಬೇಕು, ಯಾವ ಸಂದರ್ಭದಲ್ಲಿ ಹೇಗಿರಬೇಕು ಅನ್ನುವಂಥ ವಿಚಾರವನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಮಕ್ಕಳ ಸಲುವಾಗಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ತುಂಬ ಪ್ರಗತಿದಾಯಕವಾಗಿರುತ್ತೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲೂ ಕೂಡ ಈ ದಿನ ಹೆಚ್ಚು ನೆರವನ್ನು ನೀಡುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಗಳೇನಿದೆ ಅದು ಮಿಶ್ರ ಫಲವನ್ನು ತಂದರೂ ಕೂಡ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಭಕ್ತಿಯಿಂದ ಈ ದಿನ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಪೂರ್ವಾರ್ಧದಲ್ಲಿ ತುಂಬ ಅನುಕೂಲತೆಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ನಿರೀಕ್ಷಿತ ರೀತಿಯಲ್ಲಿ ಪ್ರಗತಿ ಇರುತ್ತೆ. ಹಾಗಾಗಿ ಆ ಪ್ರಗತಿಗೆ ನೀವು ಪಟ್ಟಂತಹ ಶ್ರಮ ಈ ದಿನ ಸಾರ್ಥಕವಾಗುತ್ತೆ. ಹಾಗೆ ಈ ದಿನ ಹೊಸಬರ ಪರಿಚಯ ಆಗುವಂಥದ್ದು, ಹಾಗೆ ಅಪರಿಚಿತ ವ್ಯಕ್ತಿಗಳನ್ನು ಕೂಡ ಈ ದಿನ ನೀವು ನಂಬಿ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳುವಂಥ ಒಂದು ಜಾಣತನ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನೇ ತರುವಂಥದ್ದು. ಇನ್ನು ಈ ದಿನ ಅಧಿಕಾರಿಗಳ ಜೊತೆಯಲ್ಲಾಗಲಿ, ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಾಗಲಿ ಉತ್ತಮವಾದಂಥ ಒಂದು ಕಾರ್ಯಕಾರಣ ಸಂಬಂಧ ಇರುತ್ತೆ. ಹಾಗಾಗಿ ಯಾವ ವಿಚಾರದಲ್ಲಿ ನಿಮಗೆ ಸಂತೋಷ ಆಗುತ್ತೆ ಅಂಥದ್ದನ್ನೇ ಹೆಚ್ಚು ಬಯಸುವಂಥದ್ದು ಈ ದಿನ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ತುಂಬ ಸಂತೋಷ ಇದೆ. ಸೇವಾ ಕಾರ್ಯದಲ್ಲಿ ಭಾಗವಹಿಸ್ತೀರಿ. ವ್ಯಾಪಾರದ ವಿಸ್ತರಣೆಯ ಪ್ರಯತ್ನಗಳು ನಡೆಯುವಂಥದ್ದು, ಅದು ಕೂಡ ನಿಮಗೆ ಫಲವನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಆಕರ್ಷಣೆ ಆಗಲಿ, ನಿಮ್ಮ ಮಾತಾಗಲಿ ಬೇರೆಯವರನ್ನು ಮರಳು ಮಾಡುವಂಥದ್ದು, ಮೆಸ್ಮರೈಸ್ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನದ ಪ್ರಯತ್ನಗಳು ನಿಮಗೆ ತುಂಬ ಅನುಕೂಲಕರವಾದಂಥ ಒಂದು ಫಲಿತಾಂಶವನ್ನು ತರುತ್ತೆ. ಹಾಗೆ ಸಮಾಜದಲ್ಲಿ ನಿಮ್ಮ ಸ್ಥಾನದಲ್ಲಿ ಏರಿಕೆ ಆಗುವಂಥದ್ದು, ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮ ವಿರೋಧಿಗಳನ್ನು ಹಿಮ್ಮೆಟ್ಟಿಸುವಂಥ ಒಂದು ಉಪಕ್ರಮವನ್ನು ಅನುಸರಣೆ ಮಾಡ್ತೀರಿ. ಹಾಗಾಗಿ ಈ ದಿನದ ಪ್ರಯತ್ನ ನಿಮಗೆ ಒಂದು ಅಭೂತಪೂರ್ವವಾದಂತಹ ಗೌರವವನ್ನು ತಂದುಕೊಡುತ್ತೆ. ಉದ್ಯೋಗಸ್ಥರಿಗೆ ಒಂದು ಬಡ್ತಿ ಆಗಲಿ, ವೇತನದಲ್ಲಿ ಹೆಚ್ಚಳ ಉಂಟಾಗುವಂಥದ್ದು ಅಥವಾ ನಿಮ್ಮ ನೆಚ್ಚಿನ ಕೆಲಸ ಕಾರ್ಯಗಳ ಹೊರೆ ಬರುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ ಈ ದಿನ. ಹಾಗೆ ಭಕ್ತಿಯಿಂದ ಈ ದಿನದಲ್ಲಿ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ಹಾಗೆ ಪಾರ್ವತಿ ದೇವಿಯ ದರ್ಶನ ಮಾಡುವಂಥದ್ದು ಒಳ್ಳೆಯ ಫಲವನ್ನು ನಿಮಗೆ ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು,
ಅದೃಷ್ಟ ಸಂಖ್ಯೆ 1. ಕುಂಭರಾಶಿಯವರಿಗೆ ಈ ದಿನ ಭಾವನಾತ್ಮಕವಾಗಿ ತುಂಬ ಜಯಪ್ರದವಾಗುವಂಥ ದಿನ. ನಿಮ್ಮ ಭಾವನೆಗಳಿಗೆ ಬೆಲೆ ಸಿಕ್ಕತ್ತೆ, ನಿಮ್ಮ ಅಭಿಪ್ರಾಯಗಳಿಗೆ ಮನ್ನಣೆ ಸಿಕ್ಕುವಂಥ ಸಂದರ್ಭಗಳು ಜಾಸ್ತಿ ಇದೆ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರ, ನಿಮ್ಮ ಉದ್ಯೋಗ ಕೂಡ ಪ್ರಗತಿದಾಯಕವಾಗಿರುತ್ತೆ. ಎಲ್ಲೋ ಒಂದೊಂದು ಕಡೆ ನಿಮಗೆ ಹಿನ್ನಡೆ, ಎಲ್ಲೋ ಒಂದು ಕಡೆ ಸೋಲು ಉಂಟಾಗಬಹುದು. ಆದರೆ ಈ ದಿನದ ಪ್ರಯತ್ನದಲ್ಲಿ ನೀವು ನಿಮ್ಮ ಒಂದು ಪ್ರತಿಭೆಯನ್ನು, ನಿಮ್ಮ ಒಂದು ಟ್ಯಾಲೆಂಟನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಹೊಸ ಆರ್ಥಿಕ ಯೋಜನೆ ಭವಿಷ್ಯಕ್ಕೆ ಉತ್ತಮವಾದಂಥ ನಾಂದಿಯನ್ನು ಒದಗಿಸ್ಕೊಡುತ್ತೆ. ಹಾಗಾಗಿನೇ ಅನಾವಶ್ಯಕವಾದಂಥ ಖರ್ಚಿಗೆ ಅವಕಾಶ ಕೊಡಲ್ಲ. ಯಾರಲ್ಲಿ ಎಷ್ಟು ವಿಶ್ವಾಸ ಇಟ್ಕೊಳ್ಬೇಕು, ಯಾರಲ್ಲಿ ಯಾವ ರೀತಿಯಲ್ಲಿ ನೀವು ವ್ಯವಹಾರಗಳನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ಪ್ರಾಯೋಗಿಕ ಜ್ಞಾನ ಚೆನ್ನಾಗಿದೆ. ಪ್ರಾಕ್ಟಿಕಲ್ ನಾಲೆಡ್ಜ್ ಈ ದಿನ ಬಹಳ ಚೆನ್ನಾಗಿದೆ ನಿಮಗೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಧನಾತ್ಮಕವಾಗಿ ಆಲೋಚನೆ ಮಾಡ್ತೀರಿ. ಇದು ನಿಮ್ಮ ಕುಟುಂಬದಲ್ಲಿ ಒಳಗಿರುವಂಥ ತೊಡಕುಗಳನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಇನ್ನು ಬಹಳ ಸಾಮರಸ್ಯದಿಂದ ಮುಂದುವರಿಯುವಂಥದ್ದು ನಿಮ್ಮ ಸ್ನೇಹಿತರ ಬಳಗದಲ್ಲಿದೆ. ಹಾಗಾಗಿನೇ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಒಂದು ಒಳ್ಳೆಯ ಗುಣ ಈ ದಿನ ನಿಮ್ಮಿಂದ ಪ್ರದರ್ಶನ ಆಗುತ್ತೆ. ಹಾಗೆ ಈ ದಿನ ಸಮಾಜದಲ್ಲಿ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆ ನಿಮ್ಮ ಕೆಲಸಗಳಿಗೆ ಸಿಕ್ಕುವಂಥದ್ದು. ಹಾಗಾಗಿ ನಿಮ್ಮ ಕುಟುಂಬಸ್ಥರೇ ಅಲ್ಲ, ನಿಮ್ಮ ಸಮಾಜ ಕೂಡ ಈ ದಿನ ನಿಮ್ಮನ್ನು ಗೌರವಿಸುತ್ತೆ. ಹಾಗೆ ಕೆಲವು ಸಹಯೋಗಗಳನ್ನು ನಂಬುವಂಥ ಸಂದರ್ಭ, ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಈ ದಿನ ನಿಮ್ಮ ಕೈ ಮೇಲಾಗುವಂಥದ್ದು ಇದೆ. ನೀವು ಹೇಳಿದ ಮಾತು ನಡೆಯುತ್ತೆ, ನಿಮ್ಮ ಅಭಿಪ್ರಾಯಗಳಿಗೆ ಮನ್ನಣೆ ಇದೆ. ಹಾಗೆ ಈ ದಿನ ನಿಮ್ಮ ನೆರೆಹೊರೆಯವರ ಜೊತೆಯಲ್ಲೂ ಕೂಡ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ತೀರಿ. ನಿಮ್ಮ ಕೆಲಸ ಪ್ರಗತಿದಾಯಕವಾಗಿರಬೇಕು, ಅದಕ್ಕಾಗಿ ತುಂಬ ಹೊಂದಾಣಿಕೆ ಅನ್ನುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ಅತ್ಯುತ್ತಮವಾಗಿರುವಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿಯವರಿಗೆ ಈ ದಿನ ಕೆಲವು ವಿಚಾರಗಳಲ್ಲಿ ತುಂಬ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದಿದೆ. ಅದರಲ್ಲೂ ನಿಮ್ಮ ಏಕಸ್ವಾಮ್ಯದ ಹೇಳಿಕೆಗಳೇನಿದೆ ಅದು ನಿಮಗೆ ಕೇಡನ್ನು ಉಂಟು ಮಾಡುತ್ತೆ. ಹಾಗಾಗಿ ನಿಮ್ಮದೇ ನಡಿಬೇಕು, ನಿಮ್ಮ ಮಾತಿಗೆ ಪ್ರಾಧಾನ್ಯತೆ ಇರಬೇಕು ಅನ್ನುವಂಥ ವಿಚಾರಗಳನ್ನು ಈ ದಿನ ಬಿಡಬೇಕಾಗತ್ತೆ. ಹಾಗೆ ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗುವಂಥ ಒಂದು ವಿಶೇಷವಾದಂಥ ಗುಣವನ್ನು ನೀವು ಬೆಳೆಸ್ಕೊಳ್ಬೇಕು. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮದೇ ಹಠ ಈ ದಿನ ಹೆಚ್ಚಾಗುವಂಥದ್ದು ಇದೆ. ಇನ್ನು ಈ ದಿನ ಯಾವುದೇ ಒಂದು ಮೂರನೆಯ ವ್ಯಕ್ತಿಯ ಕೆಲಸಗಳಿಗೆ ಕೈ ಹಾಕಬೇಡಿ. ಅದರಲ್ಲೂ ಈ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಏಕಾಗ್ರತೆ ಇಟ್ಕೊಳ್ಳಿ. ಈ ದಿನ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿರಲ್ಲ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ಅಪಯಶಸ್ಸು ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಆರೋಗ್ಯ ಸಮಸ್ಯೆ ಸ್ವಲ್ಪ ಉಲ್ಬಣ ಆಗುತ್ತೆ. ಅದರಲ್ಲೂ ಉದರ ಸಂಬಂಧಿ ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದು ಇದೆ. ಸ್ವಲ್ಪ ಜಾಗ್ರತೆ. ಹಾಗೆ ನೀವು ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂದು ಇತಿಮಿತಿಯನ್ನು ಇಟ್ಕೊಳ್ಳಿ. ಯಾವುದನ್ನು ಕೂಡ ಒಂದು ಓವರ್ ಆಗಿ ಮಾಡಬೇಡಿ. ಅದರಲ್ಲಿ ಒಂದು ಚೌಕಟ್ಟಿರಬೇಕು. ಅದರಲ್ಲಿ ನೀವು ಎಣಿಸಿದಂಥ ಕಾರ್ಯ ಸಾಧನೆ ಆಗಬೇಕು. ಆ ರೀತಿಯ ಭಾವನೆ ಸದಾ ಸರ್ವದಾ ನಿಮ್ಮಲ್ಲಿ ಇರಬೇಕಾಗತ್ತೆ. ಇನ್ನು ಯಾರದ್ದೋ ಮಾತು ಕೇಳಿ ಎಲ್ಲೋ ಹಣವನ್ನು ಇನ್ವೆಸ್ಟ್ ಮಾಡುವಂಥದ್ದು, ಯಾವುದೋ ಒಂದು ಖರ್ಚು ವೆಚ್ಚಗಳನ್ನು ಮಾಡುವಂಥದ್ದನ್ನು ಮಾಡಬೇಡಿ. ಮುಂದೆ ನಿಮಗೆ ಅದು ಅಷ್ಟೊಂದು ಲಾಭವನ್ನು ತರಲ್ಲ. ಹಾಗೆ ಈ ದಿನದಲ್ಲಿ ಒಂದು ಅವಮಾನ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಪ್ರಾಮಾಣಿಕತೆಯಿಂದ ವ್ಯಾಪಾರಸ್ಥರು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಬೆಳೆಸಲಿಕ್ಕೆ ಒಳ್ಳೆಯ ಅವಕಾಶ ಅನ್ನುವಂಥದ್ದು ಸಿಕ್ಕತ್ತೆ. ಆದರೆ ಅವುಗಳಿಗೆ ಒಂದು ಆಕಾರ, ಒಂದು ಸ್ವರೂಪವನ್ನು ಕೊಡಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ನೀವು ಸ್ವಲ್ಪ ಕ್ರಮಬದ್ಧವಾಗಿ ಕೆಲಸಗಳನ್ನು ನಿರ್ವಹಣೆ ಮಾಡಬೇಕು. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುನ್ನಡೆಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2.